ಕಳ್ಳನೊಬ್ಬನಿಗೆ ಬ್ಯಾಂಕ್ ಕಾವಲುಗಾರನ ಕೆಲ್ಸ ಕೊಟ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚಿಸಿ. ಅಂದ್ರೆ ಆ ಕಲ್ಪನೆ ಸ್ವಲ್ಪ ವಿಚಿತ್ರ ಅಲ್ವಾ? ಆದ್ರೆ ಒಬ್ಬ ಪಕ್ಕಾ ಪಕ್ಷಿ ಬೇಟೆಗಾರನ ಕೈಗೆ ಅತ್ಯಾಧುನಿಕ ಕ್ಯಾಮ್ರಾ ಕೊಟ್ಟು ಅವನನ್ನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಬದಲಾಯಿಸುವ ಪ್ರಯತ್ನವು ಬಹುತೇಕ ಹೀಗೇ ಇರುತ್ತೆ. ಹೌದು, ಖಂಡಿತ. ಇದೊಂದು ರೀತಿಯಲ್ಲಿ ಬಹಳ ವಿಶಿಷ್ಟವಾದ ಮನೋವೈಜ್ಞಾನಿಕ ಪ್ರಯೋಗ ಅಂತಾನೆ ಹೇಳ್ಬೋದು. ಮನುಷ್ಯನ ಒಳಗಿನ ವಿನಾಶಕಾರಿ ಹವ್ಯಾಸವನ್ನು ಆ ಕಲೆಯ ಮೂಲಕ ಹತ್ತಿಕ್ಕಬಹುದಾ ಅನ್ನೋ ಕುತೂಹಲಕಾರಿ ವಿಷಯದ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಿದ್ದೀವಿ. ಬಹಳ ಮುಖ್ಯವಾದ ವಿಷಯ. ನಿಜ. ಇದಕ್ಕೆ ಆಧಾರವಾಗಿರೋದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಗ್ರೂಪ್, ಅಂದ್ರೆ WCG ಅವರ ಕಾನನ ಈ ಮಾಸಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀನಿವಾಸ್ KS ಅವರ ಪಕ್ಷಿ ಬೇಟೆ ಎಂಬ ನೈಜ ಕಥೆ. ಕರೆಕ್ಟ್. ಈ ಕಥೆಯ ಕೇಂದ್ರ ಬಿಂದು ಲೇಖಕರ ಬಾಲ್ಯದ ಗೆಳೆಯ. ಆತನನ್ನು ನಾವಿಲ್ಲಿ ಬುಡ್ಡಣ್ಣ ಅಂತ ಕರೆಯೋಣ. ಈತ ಹುಟ್ಟು ಶ್ರೀಮಂತ, ಆದ್ರೆ ಎಂಥ ಮಹಾ ಜಿಪುಣ ಅಂದ್ರೆ ಆತನ ವರ್ತನೆಗಳನ್ನು ಕೇಳಿದ್ರೆ ನಮ್ಗೆ ನಗು ಬರುತ್ತೆ. ಹೌದು, ಬಹಳ ವಿಚಿತ್ರ ಸ್ವಭಾವ ಆತನದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ಕಾಗೆಯನ್ನು ಬಿಟ್ಟು ಸಿಕ್ಕ ಪಕ್ಷಿಗಳನ್ನೆಲ್ಲ ಹೊಡೆದು ತಿನ್ನುವ ಒಂದು ಕ್ರೂರ ಚಟ ಇರುತ್ತೆ. ಆ ಭೀಕರ ಚಟವನ್ನು ಬಿಡಿಸೋದಕ್ಕೆ ಲೇಖಕರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ನೋಡಿ. ಸ್ವತಃ ಸಿಂಗಾಪುರದಿಂದ ಆ ಕಾಲದ ಅತ್ಯುತ್ತಮ ನಿಕಾನ್ D200 ಕ್ಯಾಮೆರಾ ತಂದು ಈ ಬುಡ್ಡಣ್ಣನ ಕೈಗಿಡ್ತಾರೆ. ಓ, ಸಿಂಗಾಪುರದಿಂದ ತಂದು ಕೊಡ್ತಾರಾ? ಹೌದು. ಅಷ್ಟೇ ಅಲ್ಲದೆ ಬಂಡೀಪುರ, ರಂಗನತಿಟ್ಟು ಅಂತ ಕಾಡು ಮೇಡು ಅಲೆಸಿ ಅವನಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಕಲಿಸ್ತಾರೆ. ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅನ್ಸುತ್ತೆ. ಅಂದ್ರೆ ರಕ್ತಪಾತದ ಮೂಲಕ ಸಿಗುತ್ತಿದ್ದ ಆನಂದವನ್ನು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವ ಮೂಲಕ ಬದಲಾಯಿಸಬಹುದು ಅನ್ನೋ ನಂಬಿಕೆ. ಖಂಡಿತ. ಪ್ರಾಣ ತೆಗೆಯುವ ಕೈಗಳಿಗೆ ಜೀವವನ್ನು ಸೆರೆ ಹಿಡಿಯುವ ಕ್ಯಾಮ್ರಾ ಕೊಟ್ಟಿದ್ದು ನಿಜಕ್ಕೂ ಒಂದು ಉದಾತ್ತವಾದ ಆಲೋಚನೆ. ನಿಜ. ಆದರೆ ದೀರ್ಘಕಾಲದ ಚಟಗಳನ್ನು ಕೇವಲ ಒಂದು ಕ್ಯಾಮ್ರಾದಿಂದ ಅಳಿಸಲು ಸಾಧ್ಯವಾಯಿತಾ ಅನ್ನೋ ಪ್ರಶ್ನೆಗೆ ಉತ್ತರ ಕಥೆಯ ಅಸಲಿ ತಿರುವಿನಲ್ಲಿ ನಮಗೆ ಸಿಗುತ್ತೆ. ಇಬ್ರು ಒಮ್ಮೆ ಬುಡ್ಡಣ್ಣನ ಕೋಲಾರದ ತೋಟಕ್ಕೆ ಹೋಗ್ತಾರೆ. ಆ ತೋಟದ ಪ್ರಸಂಗ. ಹೌದು. ಅಲ್ಲಿ ಆತನ ಜಿಪುಣತನ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ರಾತ್ರಿ ಊಟಕ್ಕೆ ವಿಶೇಷ ಅಡಿಗೆಯ ಬದಲು ಬಿಸಿ ಅನ್ನಕ್ಕೆ ಕೇವಲ ಒಣಮೆಣಸಿನಕಾಯಿ ಚಟ್ನಿ ಮಾಡಿಸಿರ್ತಾನೆ. ಅಯ್ಯೋ, ಕೇವಲ ಚಟ್ನಿ ಮತ್ತು ಅನ್ನನ? ಹೌದು. ಆದ್ರೆ ಅಸಲಿ ಕಥೆ ಶುರುವಾಗುವುದು ಸಂಜೆ ಹೊತ್ತಿಗೆ. ಸ್ಥಳೀಯರು ಬಂದು ತೋಟದ ಹೆಮ್ಮರದ ಮೇಲೆ ಕತ್ತಲಾದರೆ ಸಾಕು, ದೊಡ್ಡ ದೊಡ್ಡ ಪಕ್ಷಿಗಳು ಬಂದು ಆಶ್ರಯ ಪಡಿತವೆ ಅಂತ ಹೇಳಿದ ತಕ್ಷಣ ಆತನ ಕಣ್ಣು ಹೊಳೆಯುತ್ತೆ. ಹಳೆಯ ಬೇಟೆಯ ಹುಚ್ಚು ಮತ್ತೆ ಜಾಗೃತವಾಗುತ್ತೆ. ಇಲ್ಲೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅಷ್ಟೊಂದು ದುಬಾರಿ ಕ್ಯಾಮೆರಾ, ಅಷ್ಟು ದಿನಗಳ ತರಬೇತಿ, ಇವೆಲ್ಲವೂ ಆ ಒಂದು ಕ್ಷಣದಲ್ಲಿ ಹೇಗೆ ಮರೆತು ಹೋಯಿತು? ಅಂದ್ರೆ ಕಲೆಗೆ ಮನುಷ್ಯನನ್ನು ಬದಲಾಯಿಸುವ ಶಕ್ತಿ ಇರ್ಲಿಲ್ವಾ? ಇಲ್ಲಿ ನಾವು ಆ ಚಟದ ಹಿಂದಿರುವ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಫೋಟೋಗ್ರಫಿ ಅನ್ನೋದು ಒಂದು ಪ್ಯಾಸಿವ್ ಅಬ್ಸರ್ವೇಷನ್. ಅದಕ್ಕೆ ಅಪಾರ ತಾಳ್ಮೆ ಬೇಕು. ಆದರೆ ಬೇಟೆ ಎನ್ನುವುದು ಮನುಷ್ಯನ ಆದಿಮ ಪ್ರವೃತ್ತಿಯಲ್ವಾ? ಹೌದು. ಅದರಲ್ಲಿ ಅಧಿಕಾರ, ನಿಯಂತ್ರಣ ಮತ್ತು ತ್ವರಿತ ಅಡ್ರಿನಾಲಿನ್ ರಶ್ ಇರುತ್ತೆ. ಕ್ಯಾಮೆರಾ ಹಿಡಿದದ್ದು ಕಾಡಿನ ನಿಯಂತ್ರಿತ ವಾತಾವರಣದಲ್ಲಿ. ಆದರೆ ತನ್ನದೇ ತೋಟ, ಕತ್ತಲು ಮತ್ತು ತನ್ನಂತೆಯೇ ಬೇಟೆಯ ಮನಸ್ಥಿತಿ ಇರೋ ಜನರ ಗುಂಪು ಸಿಕ್ಕಾಗ ಆ ಹಳೆ ಪ್ರಚೋದನೆಯನ್ನ ತಡೆಯಲು ಆತನಿಂದ ಸಾಧ್ಯವಾಗೋದಿಲ್ಲ. ಖಂಡಿತ. ಆ ಕ್ಷಣದಲ್ಲಿ ಲೇಖಕರ ಪರಿಸ್ಥಿತಿ ಊಹಿಸಿದ್ರೆ ಅಯ್ಯೋ ಅನ್ಸುತ್ತೆ. ಒಬ್ಬ ಪರಿಸರವಾದಿಯಾಗಿ ತನ್ನ ಕಣ್ಣೆದುರೇ ಗೆಳೆಯನೊಬ್ಬ ಪಕ್ಷಿ ಸಂಕುಲವನ್ನು ನಾಶ ಮಾಡಲು ಹೊರಟಾಗ ಆಗುವ ಆಂತರಿಕ ತುಮುಲ ಅಸಾಧಾರಣವಾದದ್ದು. ಗೆಳೆಯನ ಕೈಯಲ್ಲಿ ಈಗ ಕ್ಯಾಮೆರಾ ಇಲ್ಲ, ಬದಲಿಗೆ ಬಂದೂಕು, ದೊಣ್ಣೆ, ಟಾರ್ಚ್ ಇವೆ. ನಿಖರವಾದ ಹೋಲಿಕೆ. ಕತ್ತಲಲ್ಲಿ ಆ ಗುಂಪು ಮರದ ಕಡೆಗೆ ಹೊರಡುತ್ತೆ. ಲೇಖಕರು ಮಾತ್ರ ಆ ಮರದ ಮೇಲೆ ಯಾವ ಪಕ್ಷಿಯೂ ಬರದಿರಲಿ ಅಂತ ಜಗುಲಿಯ ಮೇಲೆ ಕೂತು ಪ್ರಾರ್ಥಿಸ್ತಾ ಇರ್ತಾರೆ. ಆದರೆ ಆತಂಕವನ್ನು ಹೆಚ್ಚಿಸುವಂತೆ ದೊಡ್ಡ ದೊಡ್ಡ ಓಪನ್ ಬಿಲ್ಡ್ ಸ್ಟಾರ್ ಪಕ್ಷಿಗಳು ಆ ಹೆಮ್ಮರದ ಮೇಲೆಯೇ ಬಂದು ಇಳಿತವೆ. ಮುಂದೇನಾಯ್ತು ಅನ್ನೋದು ಅಕ್ಷರಶಃ ಒಂದು ಕಾಮಿಕ್ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು. ಬುಡ್ಡಣ್ಣ ಮತ್ತು ಗುಂಪು ಮರದ ಬುಡದಲ್ಲೇ ಸದ್ದಿಲ್ಲದೆ ಅಡಗಿ ಕೂತಿದ್ದಾರೆ. ಪಕ್ಷಿಗಳು ಬಂದು ಕುಳಿತದ್ದು ನೇರವಾಗಿ ಅವರ ತಲೆಯ ಮೇಲಿನ ರೆಂಬೆಗೆ. ದಿಢೀರಂತ ಢಿಂಗ್ ಸದ್ದು ಕೇಳುತ್ತೆ. ಹೌದು, ಲೇಖಕರ ಎದೆ ಒಡೆದಂತಾಗುತ್ತೆ ಆ ಸದ್ದಿಗೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಗುಂಡಿನ ಸದ್ದಿಗೆ ಆ ಓಪನ್ ಬಿಲ್ ಸ್ಟಾರ್ಕ್ಗಳು ಹಾಗೂ ಬಾವಲಿಗಳು ಎಲ್ಲ ಸುರಕ್ಷಿತವಾಗಿ ಹಾರಿ ಹೋಗ್ತವೆ. ಒಂದಕ್ಕೂ ಏಟು ಬೀಳೋದಿಲ್ಲ. ವಾವ್! ಭೌತಶಾಸ್ತ್ರ ಮತ್ತು ಗಣಿತ ಇಲ್ಲಿ ಪಕ್ಷಿಗಳ ಪ್ರಾಣ ಉಳಿಸ್ಬಿಡುತ್ತೆ ಅಲ್ವಾ? ಬಂದೂಕಿನಿಂದ ಹೊಡೆಯಬೇಕಾದರೆ 90 ಡಿಗ್ರಿ ಕೋನದಲ್ಲಿ ನೇರವಾಗಿ ಮೇಲಕ್ಕೆ ಗುರಿ ಇಡುವುದು ಬಹುತೇಕ ಅಸಾಧ್ಯ. ಖಂಡಿತ ಅಸಾಧ್ಯ. ಸ್ವಲ್ಪ ಅಲುಗಾಡಿದ್ರೂ ಅಥವಾ ಕತ್ತಿನ ಭಂಗಿ ಬದಲಾದ್ರೂ ಪಕ್ಷಿಗಳು ಹೆಚ್ಚೆತ್ಕೊಳ್ತವೆ.
ಹಾಗೆ ನೇರವಾಗಿ ಮೇಲಕ್ಕೆ ಗುಂಡು ಹಾರಿಸಲು ಹೋದಾಗ ಗುರಿ ತಪ್ಪುವುದು ಸಹಜ. ಪ್ರಕೃತಿಯ ತನ್ನ ಜೀವಿಗಳನ್ನು ಉಳಿಸಿಕೊಳ್ಳಲು ಮಾಡಿದ ಜಾಣತಂತ್ರ ಇದು ಅನ್ಸುತ್ತೆ. ಕಣ್ಣ ಮುಂದೆಯೇ ನಡೆಯಲಿದ್ದ ಘೋರ ದುರಂತ ಒಂದು ತಪ್ಪಿದ್ದಕ್ಕೆ ಲೇಖಕರು ಖಂಡಿತ ನಿಟ್ಟುಸಿರು ಬಿಟ್ಟಿರ್ತಾರೆ. ಹೌದು, ಮತ್ತು ಅಲ್ಲಿಗೆ ಅವರು ಒಂದು ಗಟ್ಟಿ ನಿರ್ಧಾರ ಕೂಡ ಮಾಡ್ತಾರೆ. ಮರಳಿ ಮನೆಗೆ ಬರುವಾಗ ಇಂತಹ ಗೆಳೆಯನ ಸಹವಾಸವೇ ಇನ್ಮುಂದೆ ಬೇಡ ಅಂತ ತೀರ್ಮಾನಿಸ್ತಾರೆ. ಬೇಟೆಗಾರನ ದುರಾಸೆಗೂ ಮತ್ತು ಪ್ರಕೃತಿ ಪ್ರೇಮಿಯ ಸಹಾನುಭೂತಿಗೂ ಇರುವ ಅಜಗಜಾಂತರ ವ್ಯತ್ಯಾಸ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಅದು ಅನಿವಾರ್ಯವಾದ ನಿರ್ಧಾರ ಕೂಡ. ಕೇವಲ ಕ್ಯಾಮರಾ ಕೊಟ್ಟು ಮನಪರಿವರ್ತನೆ ಮಾಡ್ತೀವಿ ಎನ್ನುವುದು ಭ್ರಮೆಯಷ್ಟೇ ಅನ್ನೋದು ಸಾಬೀತಾಯಿತು. ಆದರೆ ಇದನ್ನೆಲ್ಲ ಕೇಳಿದಾಗ ಕಾಡುವ ಒಂದು ಆಳವಾದ ಪ್ರಶ್ನೆ ಅಂದ್ರೆ, ಒಬ್ಬ ವ್ಯಕ್ತಿಯ ಆಳವಾಗಿ ಬೇರೂರಿರುವ ಸ್ವಭಾವವನ್ನು ಬದಲಾಯಿಸಲು ನಿಜಕ್ಕೂ ನಮ್ಮಿಂದ ಸಾಧ್ಯವಾ, ಅಥವಾ ಪರಿಸ್ಥಿತಿ ಬಂದಾಗ ಪ್ರಕೃತಿಯೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ದಾರಿ ಹುಡುಕ್ತಾ ಅನ್ನೋದು? ಇದೊಂದು ಅತ್ಯಂತ ಪ್ರಭಾವವಾದ ಚಿಂತನೆ. ಈ ಲೇಖನವನ್ನು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಗ್ರೂಪ್ WCG ತಂಡದ ಕಾನನ ಈ ಮಾಸಪತ್ರಿಕೆಯಿಂದ ಆಯ್ದುಕೊಳ್ಳಲಾಗಿದೆ.